ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಏನಿದೆ ಅದು ನಿಯಂತ್ರಣ ಮತ್ತು ಸಹಭಾಗಿತ್ವ ಈ ಒಂದು ಟಾಪಿಕ್ಗೆ ಸಂಬಂಧಿಸಿರುವಂತದ್ದಾಗಿರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ಒಂದು ನರಕೋಶದಿಂದ ಇನ್ನೊಂದು ನರಕೋಶಕ್ಕೆ ವಿದ್ಯುತ್ನ ಆವೇಗವು ಈ ದಿಕ್ಕಿನಲ್ಲಿ ಸಾಗುತ್ತದೆ. ಯಾವ ದಿಕ್ಕಿನಲ್ಲಿ ಸಾಗುತ್ತೆ? ಒಂದರ ಆಕ್ಸಾನ್ ತುದಿಯಿಂದ ಇನ್ನೊಂದರ ಕೋಶಕಾಯದ ಕಡೆ ಹೋಗುತ್ತಾ, ಒಂದರ ಕೋಶಕಾಯದಿಂದ ಇನ್ನೊಂದರ ಆಕ್ಸಾನ್ ಕಡೆ ಹೋಗುತ್ತಾ, ಒಂದರ ಆಕ್ಸಾನ್ ತುದಿಯಿಂದ ಇನ್ನೊಂದರ ಆಕ್ಸಾನ್ ಕಡೆ ಹೋಗುತ್ತಾ, ಒಂದರ ಕೋಶಕಾಯದ ತುದಿಯಿಂದ ಇನ್ನೊಂದರ ಕೋಶಕಾಯದ ಕಡೆ ಹೋಗುತ್ತಾ? ನೋಡಿ, ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ, ಒಂದರ ಆಕ್ಸಾನ್ ತುದಿಯಿಂದ ಇನ್ನೊಂದರ ಡೆಂಡ್ರೈಟ್ ಕಡೆಗೆ ಹೋಗುವಂಥದ್ದು. ಇನ್ನು ಎರಡನೇ ಪ್ರಶ್ನೆ, ನಮ್ಮ ದೇಹದ ಸಮತೋಲನವನ್ನ ಕಾಪಾಡಲು ಕಾರಣವಾದ ಮೆದುಳಿನ ಭಾಗ ಯಾವುದು? ನೋಡಿ, ನಮ್ಮ ದೇಹದ ಸಮತೋಲನವನ್ನ, ನಮ್ಮ ಬಾಡಿಯನ್ನ ಬ್ಯಾಲೆನ್ಸ್ಡ್ ಆಗಿ ಇಡುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾದಂತಹ ಮೆದುಳಿನ ಭಾಗ ಯಾವುದು? ದಟ್ ಇಸ್ ಮೆಡುಲ್ಲನ ಅಥವಾ ಮಹಾಮಸ್ತಿಷ್ಕನ, ಅನುಮಸ್ತಿಷ್ಕನ ಅಥವಾ ಮಧ್ಯ ಮೆದುಳ? ಯಾವುದು ಇದಕ್ಕೆ ಉತ್ತರ? ಇದಕ್ಕೆ ಉತ್ತರ ಬಂದು ಅನುಮಸ್ತಿಷ್ಕ. ಓಕೆ, ಅನುಮಸ್ತಿಷ್ಕ. ಇನ್ನು ಮೂರನೇ ಪ್ರಶ್ನೆ, ಒಂದು ಸಸ್ಯದ ಬೆಳವಣಿಗೆ ಕುಂಠಿತವಾಗಿದ್ದು ಎಲೆಗಳು ಬಾಡಿದವೆ. ಹಾಗಾದ್ರೆ ಸಸ್ಯದ ಈ ವಿದ್ಯಮಾನಕ್ಕೆ ಬಹುಶಃ ಕಾರಣವಾದಂತಹ ಸಸ್ಯದ ಹಾರ್ಮೋನ್ ಯಾವುದು? ನೋಡಿ, ಗಿಬ್ಬರ್ಲಿನ್, ಆಕ್ಸಿನ್, ಅಬ್ಸಸಿಕ್ ಆಸಿಡ್ ಅಂದ್ರೆ ಅಬ್ಸಸಿಕ್ ಆಮ್ಲ, ಸೈಟೋಕೈನಿನ್ ಅಂತ ಇದೆ. ಇದಕ್ಕೆ ಉತ್ತರ ಏನು? ನೋಡಿ, ಸೈಟೋಕೈನಿನ್ ಏನಿದೆಯಲ್ಲ, ಬೆಳವಣಿಗೆ ಕುಂಠಿತ ಆಗಿದ್ರೆ ಸೈಟೋಕೈನಿನ್ ಏನಿದೆಯಲ್ಲ ಅದು ಬೆಳವಣಿಗೆಯನ್ನ ಇದು ಅದಕ್ಕೆ ಕಾರಣ ಆಗುತ್ತೆ. ಆಯ್ತಾ? ಈ ವಿದ್ಯಮಾನಕ್ಕೆ ಕಾರಣವಾದಂತಹ ಸಸ್ಯದ ಹಾರ್ಮೋನ್ ಯಾವುದು ಅಂತ ಹೇಳಿದ್ರೆ ದಟ್ ಇಸ್ ಸೈಟೋಕೈನಿನ್. ಸೊ ಉತ್ತರ ಏನು? ಸೈಟೋಕೈನಿನ್. ಇದು ಸೈಟೋಕೈನಿನ್ ಅನ್ನೋದನ್ನ ನಾವು ಇದ್ರೊಳಗಡೆ ನೋಡ್ತೀವಾ? ಇದು ಸರಿಯಾದ ಉತ್ತರನಾ? ಯೋಚನೆ ಮಾಡಿ. ನೋಡಿ, ಒಂದು ಸಸ್ಯದ ಬೆಳವಣಿಗೆ ಕುಂಠಿತ ಆಗಿದೆ ಅಲ್ಲಿ, ಅಂದ್ರೆ ಒಂದು ಸಸ್ಯದ ಬೆಳವಣಿಗೆ ಏನಿದೆ ಅದು ಬೆಳವಣಿಗೆ ಆಗ್ತಾ ಇಲ್ಲ, ಅಲ್ಲಿ ಎಲೆಗಳು ಬಾಡೋಗ್ತಾ ಇದಾವೆ. ಹಾಗಾದ್ರೆ ಅದು ಬೆಳವಣಿಗೆ ಕುಂಠಿತ ಆಗ್ತಾ ಇದೆ, ಎಲೆಗಳು ಬಾಡ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಯಾವ ಒಂದು ಹಾರ್ಮೋನ್ ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ದಟ್ ಇಸ್ ಆಬ್ಸಸಿಕ್ ಆಸಿಡ್. ಇದು ಸಸ್ಯದ ಬೆಳವಣಿಗೆಯನ್ನ ಕುಂಠಿತಗೊಳಿಸುತ್ತೆ ಮತ್ತೆ ಎಲೆಗಳು ಬಾಡೋ ತರ ಮಾಡುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಅಬ್ಸಸಿಕ್ ಆಸಿಡ್. ಇನ್ನು ನಾಲ್ಕನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿನಿ ತೋಟದಲ್ಲಿ ಚೇಳನ್ನ ನೋಡಿ ಭಯಭೀತಳಾಗಿದ್ದಾಳೆ. ಈ ಸನ್ನಿವೇಶದಿಂದ ಅವಳ ದೇಹ ಸಾಮಾನ್ಯ ಸ್ಥಿತಿಗೆ ಬರಲು ಸಹಾಯಕವಾಗಬಹುದಾದಂತಹ ದೇಹದ ಹಾರ್ಮೋನ್ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಯಾವುದು? ಥೈರಾಕ್ಸಿನ್, ಅಡ್ರಿನಲಿನ್, ಟೆಸ್ಟೋಸ್ಟೆರೋನ್, ಪ್ರೊಜೆಸ್ಟೆರೋನ್? ಎಸ್, ವೆರಿ ಗುಡ್. ದಟ್ ಇಸ್ ಉತ್ತರ ಬಂದು ಅಡ್ರಿನಲಿನ್. ಇನ್ನು ಐದನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿನಿಯ ಗಂಟಲು ಊದ್ಕೊಂಡಿದೆ. ಅವಳ ಗಂಟಲು ಸಾಮಾನ್ಯ ಸ್ಥಿತಿಗೆ ಬರಬೇಕಾದ್ರೆ ಆ ವಿದ್ಯಾರ್ಥಿನಿ ಆಹಾರದಲ್ಲಿ ಕೆಳಗಿನ ಯಾವ ಅಂಶವನ್ನ ಸೇವಿಸಬೇಕು? ನೋಡಿ, ಪ್ರೋಟೀನ, ಲಿಪಿಡ್, ಅಯೋಡಿನ, ಕಬ್ಬಿಣನ? ಯಾವುದಕ್ಕೆ? ಗಾಯ್ಟರ್ ಅಂತ ಹೇಳಿದ್ರೆ ದಟ್ ಇಸ್ ಅಯೋಡಿನ್ ಅನ್ನ ಆಕೆ ಸೇವಿಸಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಯಸ್ಕ ಗಂಡಸರ ಲಕ್ಷಣಗಳಿಗೆ ಈ ಕೆಳಗಿನ ಯಾವ ಹಾರ್ಮೋನ್ ಕಾರಣವಾಗಿದೆ? ಥೈರಾಕ್ಸಿನ್, ಅಡ್ರಿನಲಿನ್, ಟೆಸ್ಟೋಸ್ಟೆರೋನ್, ಪ್ರೊಜೆಸ್ಟೆರೋನ್? ಓಕೆ, ಯಾವುದು? ದಟ್ ಇಸ್ ಟೆಸ್ಟೋಸ್ಟೆರಾನ್ ಏನಿದೆಯಲ್ಲ ಇದು ವಯಸ್ಕ ಗಂಡಸರ ಲಕ್ಷಣಗಳಿಗೆ ಈ ಟೆಸ್ಟೋಸ್ಟೆರೋನ್ ಏನಿದೆ ಇದು ಕಾರಣ ಆಗಿರುತ್ತೆ, ಈ ಹಾರ್ಮೋನ್. ಇನ್ನು ಪರಾವರ್ತಿತ ಪ್ರತಿಕ್ರಿಯೆಗೆ ಕಾರಣವಾದ ಅಂಗ ಯಾವುದು? ಪರಾವರ್ತಿತ ಪ್ರತಿಕ್ರಿಯೆಗೆ ಕಾರಣವಾದಂತಹ ಅಂಗ ಯಾವುದು? ಮೆದುಳು, ನರಕೋಶ, ಮಹಾಮಸ್ತಿಷ್ಕ, ಮೆದುಳು ಬಳ್ಳಿ ಅಂತ ಇದೆ. ಉತ್ತರ ಏನು? ಏಳನೇ ಪ್ರಶ್ನೆಗೆ ಪರಾವರ್ತಿತ ಪ್ರತಿಕ್ರಿಯೆಗೆ ಕಾರಣವಾದಂತಹ ಅಂಗ ಯಾವುದು? ಪರಾವರ್ತಿತ ಪ್ರತಿಕ್ರಿಯೆಗೆ ಕಾರಣವಾದಂತಹ ಅಂಗ ದಟ್ ಇಸ್ ಮೆದುಳು ಬಳ್ಳಿ. ಯಾವುದು? ಮೆದುಳು ಬಳ್ಳಿ. ಈ ಕೆಳಗಿನ ಸಸ್ಯದ ಯಾವ ಚಲನೆಯು ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿಲ್ಲ?
ಯಾವುದೇ ಬೆಳವಣಿಗೆಯನ್ನು ಒಳಗೊಂಡಿಲ್ಲದೆ ಇರುವಂತದ್ದು ಯಾವುದು? ದಟ್ ಇಸ್ ಹುಟ್ಟಿದರೆ ಮುನಿ. ಮೆದೋಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡುವ ಈ ಹಾರ್ಮೋನಿನಿಂದ ಈ ಕಾಯಿಲೆಯನ್ನ ನಿಯಂತ್ರಿಸಬಹುದು. ಯಾವುದು? ಮೆದೋಜೀರಕ ಗ್ರಂಥಿಯಿಂದ. ಮೆದೋಜೀರಕ ಗ್ರಂಥಿಯಿಂದ ಸ್ರವಿಸಲ್ಪಡುವಂತಹ ಈ ಹಾರ್ಮೋನ್ ನಿಂದ ಈ ಕಾಯಿಲೆಯನ್ನ ನಿಯಂತ್ರಿಸಬಹುದು. ಯಾವ ಕಾಯಿಲೆಯನ್ನ ನಿಯಂತ್ರಿಸಬಹುದು? ದಟ್ ಇಸ್ ಮಧುಮೇಹನ, ಇರುಳು ಕುರುಡ, ರಕ್ತಹೀನತೆ, ಗಳಗಂಡ. ಉತ್ತರ ಮಧುಮೇಹ. ಸೂರ್ಯಕಾಂತಿಯು ಸೂರ್ಯನ ಕಡೆ ಮುಖ ಮಾಡಿ ಬೆಳೆಯೋದಕ್ಕೆ ಪ್ರಮುಖ ಕಾರಣ ಯಾವುದು? ಜಲಾನುವರ್ತನೆ, ದ್ಯುತಿ ಅನುವರ್ತನೆ, ಗುರುತ್ವ ಅನುವರ್ತನೆ, ರಾಸಾಯನಿಕ ಅನುವರ್ತನೆ. ಏನು ನೋಡಿ, ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದಟ್ ಇಸ್ ದ್ಯುತಿ ಅನುವರ್ತನೆ ಕಾರಣ ಆಗಿರುತ್ತೆ.